ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ, ಕಿತ್ತೋದ್ ಮೇಲ್ಛಾವಣಿ ಬೀಳುವಂತಿದೆ ಕಟ್ಟಡ, ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ, ಬೆಂಚ್ ಕೂಡ ಇಲ್ಲ. ಇದು ಎಲ್ಲಿದು ಅಂದ್ರೆ ಯಾದಗಿರಿ, ಕಲ್ಯಾಣ ಕರ್ನಾಟಕ ಹೆಸರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ, ಆದರೆ ಅಲ್ಲಿರುವಂಥ ಜನಕ್ಕೆ ಏನು ಕರ್ಮನಪ್ಪ ಅನ್ಸ್ಬಿಟ್ಟಿದೆ. ಯಾವನ್ ಬಂದರೂ ಇಂಪ್ರೂವ್ ಮಾಡೋದಿಲ್ಲ. ಯಾವ ಸರ್ಕಾರ ಬರಲಿ, ಯಾವ ರಾಜಕಾರಣಿ ಬರಲಿ, ಯಾವ ಪಕ್ಷ ಬರಲಿ, ಯಾರು ಇಂಪ್ರೂವ್ನೇ ಮಾಡೋದಿಲ್ವಲ್ಲ ಅನ್ನುವಂಥ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅವರು. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲೆ ಅವಘಡಕ್ಕೆ ಆಹ್ವಾನ ನೀಡ್ತಾ ಇದೆ ಸರ್ಕಾರಿ ಶಾಲೆ. 8 ಕೊಠಡಿಗಳ ಶಾಲೆಯಲ್ಲಿ 4 ರೂಮ್ಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. 200ಕ್ಕೂ ಹೆಚ್ಚು ಮಕ್ಕಳಿಗೆ 3 ಕೊಠಡಿಗಳಲ್ಲಿ ಪಾಠ, 200ಕ್ಕೂ ಹೆಚ್ಚು ಮಕ್ಕಳು. ಒಂಥರ ಗುಡ್ ನಂಬರ್ಸ್ ಅದು. ಸರ್ಕಾರಿ ಶಾಲೆಯಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಖುಷಿಯ ವಿಚಾರ. ಅದನ್ನು ಕೂಡ ಯಾಕೆ ಬರ್ತಾ ಇದ್ದಾರೆ ಅನ್ನಿಸ್ಬೇಕು, ಆ ಮಕ್ಕಳನ್ನ ಯಾಕೆ ಸೇರಿಸಿದ್ದಾರೆ ಅನಿಸ್ಬೇಕು. ವಾಪಸ್ ಟಿ ಸಿ ತಗೊಂಡು ಎಲ್ಲಿಗಾದ್ರೂ ಸೇರಿಸಬೇಕು ಅನ್ನುವಂಥ ರೀತಿಯಲ್ಲಿ ವ್ಯವಸ್ಥೆ ಇದೆ ಅಲ್ಲಿ. ಕೊಠಡಿ ಸಿಗದಿದ್ದಾಗ ಕಂಡಲ್ಲಿ ಕೂರಿಸಿ ಪಾಠವನ್ನು ಮಾಡ್ತಾ ಇದ್ದಾರೆ ಟೀಚರ್ಸ್. ಅವ್ರಿಗೆ ಆಪ್ಷನ್ ಇಲ್ಲ, ಮಕ್ಳಿಗೆ ಪಾಠ ಮಾಡಬೇಕು. ಒಂದೇ ಕೊಠಡಿಯಲ್ಲಿ 3-4 ತರಗತಿಯವ್ರನ್ನ ಕೂರಿಸ್ಕೊಂಡು ಏನು ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಪಾಪ ಹೊರಗಡೆ ಕೂರಿಸ್ಕೊಂಡು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಿಟಕಿ ಕಿತ್ತು ಹೋಗಿದೆ, ಕೂರ್ಲಿಕ್ಕೆ ಬೆಂಚ್ ವ್ಯವಸ್ಥೆ ಇಲ್ಲ, ಬೋರ್ಡ್ಗಳಿಲ್ಲ. ಬರೀ 3 ಕೊಠಡಿಲಿ 200 ಜನ ಮಕ್ಕಳನ್ನ ಕೂರಿಸ್ಕೊಂಡು ಓದಿಸ್ಬೇಕು ಅಂದರೆ ಹೇಗಿರೋಣ ಪರಿಸ್ಥಿತಿ ನೋಡಿ. ಆ ಸ್ಕೂಲ್ ತೋರಿಸ್ತಾ ಇದೀವಿ ನಿಮಗೆ, ಯಾವುದೋ ಪಾಳು ಬಿದ್ದಿರುವಂಥ ಕಟ್ಟಡ ಅಲ್ಲ ಅದು, ಶಾಲೆ, ರನ್ನಿಂಗ್ ಶಾಲೆ ಅದು. ಆ ಶಾಲೆಯ ವ್ಯವಸ್ಥೆ ಹಿಂಗಿದೆ, ಪಾಳು ಬಿದ್ದಿರೋ ಕಟ್ಟಡದ ರೀತಿಯಲ್ಲಿದೆ. ಅದು ಯಾವಾಗ ಬೀಳುತ್ತೋ, ಅದು ಏನಾಗುತ್ತೋ, ದೇವರಿಗೆ ಪ್ರೀತಿ. ಆ ಶಾಲೆ ನೋಡ್ತಾ ಇದ್ದಾರೆ. ನನ್ನ ಹೆಸರು ಮಹೇಶ್, ನಾನು ಯಶಸ್ವಿ ಗ್ರಾಮದ ಯುವಕ. ನಮ್ಮೂರಲ್ಲಿ ಸುಮಾರು 8 ಶಾಲೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು 2 ಮಾತ್ರ ಚೆನ್ನಾಗಿದ್ದಾವೆ, ಮಿಕ್ಕಿರವೆಲ್ಲ ಬಿದ್ದು ಮಳೆಗೆ ಒಂಥರ ಸೋರೋದು ಮತ್ತು ಸಿಮೆಂಟ್ ಕೂಡ ಕೆಳಗೆ ಬೀಳ್ತಿದೆ. ಅಂದರೆ ನಮ್ಮೂರಲ್ಲಿ ಶಾಲೆ ನೋಡಿ ಹುಡುಗರನ್ನ ಶಾಲೆ ಕಳಿಸೋ ಕೂಡ ಹೆದರ್ತಿದ್ದಾರೆ ಜನ. ಆ ಥರ ನಮ್ಮೂರ ಶಾಲೆ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಎಷ್ಟು ಅಧಿಕಾರಿಗಳಿಗೆ ಏನು ಲೆಟ್ರ್ ಕೊಟ್ಟರು ಯಾರು ಏನು ನೋಡ್ತಾನೆ ಇಲ್ಲ ನಮ್ಮೂರ ಬಗ್ಗೆ. ನಮ್ಮ ಹುಡುಗರು ಶಾಲೆ ಹುಡುಗರು ಕೂಡ ಸಂಖ್ಯೆ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕಾಗಿ ಹೊರ ಕುಡಿಸಿ ಕೂಡ ಪಾಠ ಮಾಡ್ತಿದ್ದಾರೆ. ಮಳೆ ಬಂದರೆ ಇಲ್ಲಿ ಪಾಠ ಮಾಡೋಕ್ಕೂ ಆಗಲ್ಲ. ಇದೆಲ್ಲ ಸರಿ ಮಾಡಬೇಕೆಂದು ಇದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಹೊಸಳ್ಳಿ ಗ್ರಾಮದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ಹೊಸಳ್ಳಿ ಗ್ರಾಮ ನಮ್ಮದು. ನಮ್ಮಲ್ಲಿ 4 ಕೋಣೆಗಳು ಶಾಲೆ ಹುಡುಗರಿಗೆ ತೊಂದರೆ ಆಗ್ಯಾವ, ಬಿದ್ದಾವ. ಅವೆಲ್ಲ ದುರಸ್ತಿ ಆಗ್ಬೇಕು, ಮತ್ತು ಹೊಸ ಕಟ್ಟಡಗಳು ಆಗ್ಬೇಕದು. ಮತ್ತು ಕೆಲವೊಂದು ಸೋರ್ತಾ ಇದ್ದವು, ಲೀಕೇಜ್ ಆಗ್ಲಕತ್ತವ. ಅವನ್ನ ಏನಪ್ಪ ಅಂದ್ರೆ ದುರಸ್ತಿ ಮಾಡಿ ಕೊಡಬೇಕು. ಇಂಥವೆಲ್ಲ ಊರಾಗ ಶಾಲೆ ಏನಪ್ಪ ಅಂದ್ರೆ ಚೆನ್ನಾಗಿರ್ಬೇಕಂತಕ್ಕಂಥದ್ದು ನಾವು ಈ ಮಾಧ್ಯಮದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀವಿ. ನಮ್ಮೂರಲ್ಲಿ ಶಾಲೆ ನೆಟ್ಟಿಗೆಲ್ಲ ಎಲ್ಲ ಬೀಳಕ್ಕಾಗಿದೆ. ಮಳೆ ಬಂದು ಸೋರುತ್ತೆ, ಒಬ್ಬರು ಕೇರ್ ಮಾಡಲ್ಲ. ಇಲ್ಲಿ ಕಾಂಪೌಂಡ್ ಇಲ್ಲ, ಮಕ್ಕಳೆಲ್ಲ ಹೊರಗಡೆ ಕೂತು ಪಾಠ ಮಾಡಿಸ್ಬೇಕಾಗುತ್ತೆ. ಎಲ್ಲ ಬೀಳಕ್ಕಾಗಿದೆ. ನಮ್ಗೆ ಹೊಸ ಶಾಲೆ ಕಟ್ಟಿಸ್ಕೊಡ್ಬೇಕು, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಬೇಕು ಓದೋಕ್ಕೆ. ಅಲ್ಲಿ ಹೇಗಿದೆ ವ್ಯವಸ್ಥೆ, ಆ ಶಾಲೆಯ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಮೊದಲೇ ಹಿಂದುಳಿದಿರ್ತಕ್ಕಂತಹ ಹಣೆಪಟ್ಟಿಯನ್ನು ಹೊತ್ತಿದೆ. ಆದರೆ ಇನ್ನು ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲೇಬೇಕು. ನಾವು ಇವತ್ತು ಯಾದಗಿರಿ ಜಿಲ್ಲೆಯ ಹೊಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ 200 ಮಕ್ಕಳು ಇದ್ದಾರೆ, ಓದ್ತಕ್ಕಂಥ ವಿದ್ಯಾರ್ಥಿಗಳು 200 ಮಕ್ಕಳಿದ್ದಾರೆ. ಒಟ್ಟಾರೆಯಾಗಿ 8 ಕೊಠಡಿಗಳು ಇಲ್ಲಿದ್ದು 8ರಲ್ಲಿ 4 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈಗ ಬೀಳುತ್ತೋ ಆಗ ಬೀಳುತ್ತೋ ಅಂತಕ್ಕಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯ ಕೊಠಡಿಗಳ ಅವಸ್ಥೆ ಇಲ್ಲಿ ನೋಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಏನು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಮಕ್ಕಳನ್ನು ನೋಡ್ಬೋದು. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಶಿಥಿಲಾವಸ್ಥೆ ಕೊಠಡಿ ತಲುಪಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬಯಲಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಒಂದು ಮರದ ಕೆಳಗಡೆ ಕೂರಿಸ್ಬಿಟ್ಟು ಹೊರಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿಯ ಶಿಕ್ಷಕರು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ಸಾಕಷ್ಟು ಕೋಟಿ ಅನುದಾನವನ್ನು ಬರುತ್ತೆ. ಯಾಕೆ ಅದನ್ನು ಬಳಸ್ಕೊಂಡು ಇಲ್ಲಿಯ ಮಕ್ಕಳಿಗೆ ಇಲ್ಲಿಯ ಒಂದು ಶಿಕ್ಷಣ ಇಲಾಖೆಯವರು ಒಂದು ಮುತುವರ್ಜಿಯನ್ನು ವಹಿಸಿ ಸಮರ್ಪಕವಾಗಿ ಒಂದು ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾಕೆ ಇಷ್ಟೊಂದು ಬಡವರ ಮಕ್ಕಳ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿನ ಸರ್ಕಾರಕ್ಕೆ ಅಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಸೂರನ್ನು ಮಾಡಿಕೊಡ್ಬೇಕು, ಅವರಿಗೆ ಓದೋದಕ್ಕೆ ಒಳ್ಳೆಯ ಕ್ಲಾಸ್ ರೂಮನ್ನು ಮಾಡಿಕೊಡ್ಬೇಕಂತೇಳಿ ನ್ಯೂಸ್ 18 ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಬ್ಬೀರ್ ಪಟೇಲ್ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಬ್ಬೀರ್ ಅವರೇ.
ಹಾಂ ನಮಸ್ಕಾರ ಸರ್. ಅದೇನ್ ಸ್ಕೂಲ್ ತರ ಕಾಣಿಸ್ತಾ ಇಲ್ಲ, ಪಾಳ್ ಬಿದ್ದಿರೋ ಮನೆ ಇದ್ದಂಗಿದೆ ಅಂತ ಪರಿಸ್ಥಿತಿ. ಹೌದು ಅದು ಹೆಂಗ್ ಓದ್ತಾ ಇದಾರೆ ಅಂತ ಪಾಪ ಮಕ್ಕಳು. ಏನು ಮಾಡ್ಬೇಕು ಸರ್, ಎಲ್ಲ ಹಳ್ಳಿಯಲ್ಲಿ ಯಾರು ಕೇಳ್ತಾ ಇಲ್ಲ, ಯಾರಿಗೆ ಹೇಳಿದ್ರು. ಹಾ ಸರ್ ಏನಂತಾರೆ? ಈಗ ಏನೋ ಪಂಚಾಯತಿ ಲೆಟರ್ ತರ್ರಿ, ಅದು ತೊಗೊಂಡು ಬರ್ರಿ, ಇದು ತೊಗೊಂಡು ಬರ್ರಿ ಅಂತ ಹೇಳ್ತಾರೆ. ಪಂಚಾಯತಿಗೆ ಲೆಟರ್ನ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಅದು ಪೂರಾ ದುರ್ವ್ಯವಸ್ಥೆ ಆಗಿದೆ. ಸ್ಕೂಲ್ ನಡೀತಕ್ಕಂಥ ಇದಿಲ್ಲ. ಅದೇನು ಹೊಸದಾಗ್ಬೇಕ್ರಿ, ಎಲ್ಲ ಡೆಮೊಲೇಷನ್ ಮಾಡಿ ಹೊಸ ಸ್ಕೂಲ್ ಆಗ್ಬೇಕಲ್ಲಿ. 4 ರೂಮ್ಗಳು ಆಗ್ಬೇಕು ಹೊಸವು. ಅಲ್ಲ 200 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಸರ್ಕಾರಿ ಶಾಲೆಗೆ ಈಗ ಹೋಗೋದೇ ಹೆಚ್ಚು ಕಮ್ಮಿ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ. ಅಟ್ಲೀಸ್ಟ್ ವ್ಯವಸ್ಥೆ ಮಾಡ್ಕೊಡೋದು ಬೇಡವಾ ಅಲ್ಲಿರೋರು ಯಾರಾದರೂ? ಯಾರು ನಿಮ್ಮ ಶಾಸಕರು? ಶರಣಗೌಡ ಸರ್. ಬಂದೇನು ನೋಡಿಲ್ವಾ ಅಲ್ಲಿ? ಬಂದಿಲ್ಲ ಸರ್. ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ಬಂದು ಹೋಗ್ತಾರಾ? ಅವಾಗ ಕಂಪಲ್ಸರಿ ಬರ್ತಾರೆ ಸರ್. ಅವಾಗ ಕೈ ಕಾಲೆಲ್ಲ ಇಟ್ಕೊಂಡು ಅಮ್ಮ ತಾಯಿ ಅಂತ ಹೇಳ್ಕೊಂಡು ಅಡ್ಡ ಬಿದ್ದು ಓಟ್ ಹಾಕ್ಸ್ಕೊಂಡು ಮತ್ತೆ ತಿರ್ಗೂ ನೋಡಲ್ಲ ಸರ್. ಅಲ್ಲಿ BO DDPI ಯಾರಿಗೂ ಕಾಣಿಸಿಲ್ವಾ ಇದು? DDPIಗೂ ಅಪ್ಲಿಕೇಶನ್ ಕೊಟ್ಟಾರ ಸರ್. ಮತ್ತೆ SDMC ಅವರು ಶರಣಗೌಡ ಸರ್ ಬಲ್ಲಿನ ಹೋಗಿ ಬಂದಾರ ಅಂತ ಹೇಳಿದ್ದಾರೆ. ನನಗೆ ಅಷ್ಟು ಮಾಹಿತಿ ಇಲ್ಲ. ಅವರು SDMC ಬಾಡಿ ಇರ್ತದಲ್ರಿ, ಅವ್ರ ಅಧ್ಯಕ್ಷರು ಅವ್ರ ಮೆಂಬರ್ಸ್ ಎಲ್ಲ ಸೇರಿ ಹೋಗಿ ಬಂದಾರ ಅಂತ ಹೇಳ್ತಾರೆ. ನನಗೆ ಅದು ಅಷ್ಟೊಂದು ಗೊತ್ತಿಲ್ಲ, ಹೇಳಿದ್ದಾರೆ ಅವರು. ಶರಣಗೌಡ MLA ಅವ್ರ ಬಳಿ ಹೋಗಿ ಬಂದಿವಿ ಅಂತ ಹೇಳಿದ್ದಾರೆ. ಆದ್ರೆ ಯಾರು ಅದು ಕೆಲಸ ಮಾಡ್ತಾ ಇಲ್ಲ ಸರ್. ಶಿಕ್ಷಣ ಅನ್ನೋದೇ ಶಿಕ್ಷೆ ಅನ್ನಂಗೆ ಆಗ್ಬಿಟ್ಟಿದೆ ನಿಮ್ಮ ಸೈಡು. ಹೌದು ಸರ್. ಅದು ಮೊದಲೇ ಗುಡ್ಡಗಾಡು ದೇಶ ಸರ್ ನಮ್ದು. ಆ ಸುತ್ತಮುತ್ತ ನಮ್ಮ ಊರು ಸುತ್ತ ಗುಡ್ಡನೇ ಇದೆ ಸರ್. ಅರಣ್ಯ ಪ್ರದೇಶ ಇದ್ದಂಗೆ ಅದು. ಓಕೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಶಾಸಕರಿಗೆ, DDPI BOಗೆ. ನೋಡೋಣ ಸ್ಪಂದಿಸುವಂಥ ಕೆಲಸವನ್ನ ಮಾಡ್ತಾರ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಾ ಇದೆ. ಬೆಳಗ್ಗೆನೂ ಕೂಡ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಕಲಬುರಗಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು ಬಗ್ಗೆ ತೆರೆದಿಟ್ಟಿದ್ವಿ ರಾಜ್ಯದ ಜನರ ಮುಂದೆ. ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಕಲಬುರಗಿ, ಅಲ್ಲಿರುವಂಥ MSK ಮಿಲ್ ಶಾಲೆ ಇದೆಯಲ್ಲ, ಗಬ್ಬು ನಾರ್ತಾ ಇತ್ತು. ಹೊಲ್ಸೆದ್ದೋಗಿರುವಂಥ ಸ್ಕೂಲ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಿತ್ತೋಗಿರುವ ಶಾಲೆ ಅದು. ಆ ಶಾಲೆ ಬಗ್ಗೆ ತೋರಿಸ್ತಿದ್ದ ಹಾಗೆ DDPI ದೌಡಾಯಿಸಿದ್ದಾರೆ. ಶಾಸಕರು ಬಂದಿದ್ದಾರೆ ಅಲ್ಲಿಗೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಶಾಸಕ ಅಲ್ಲಮ ಪ್ರಭು ಪಾಟೀಲ ಅವರು. ದುರಸ್ತಿಗೆ 6 ಲಕ್ಷ ತಕ್ಷಣಕ್ಕೆ ಬಿಡುಗಡೆ ಮಾಡಿ ನವೀಕರಣಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮೇಲ್ಛಾವಣಿ ಸೋರಿಕೆ ಆಗದಂತೆ ಶೆಡ್ ಹಾಕ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 9 ಗಂಟೆಲಿ ಈ ಸುದ್ದಿಯನ್ನು ನಾನೇ ಓದ್ತಾ ಇದ್ದೆ. ಆ ಸ್ಕೂಲ್ ನೋಡ್ತಾ ಇದ್ರೆ ಅಸಹ್ಯ ಅನ್ಸುತ್ತೆ. ನಾನು ಹೇಳ್ತಾ ಇದ್ನಲ್ಲ, ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಕೂಡ ಅದೊಂಥರ ಶಾಲೆ ನೋಡ್ತಾ ಇದ್ರೆ ಟಾಯ್ಲೆಟ್ ಹೋಗೋಕ್ಕೂ ಕೂಡ ಯೋಗ್ಯ ಇಲ್ಲ ಅಂತ ಶಾಲೆ ಅದು. ಪಾಪ ಮಕ್ಕಳು ಮೂಗು ಮುಚ್ಕೊಂಡು ಹೋಗಿ ಕುತ್ಕೊಬೇಕಲ್ಲಿ. ಏಕೆಂದರೆ ಶಿಕ್ಷಣ ಬೇಕಲ್ಲ. ಯಾಕೆ ಹೇಳಿ ಕಲಬುರಗಿ, ಯಾದಗಿರಿ, ರಾಯಚೂರು ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ರಿಸಲ್ಟ್ ಬಂದರೆ ಲಾಸ್ಟಲ್ಲಿ ಇರ್ತವೆ. ಇಂಥ ಕಾರಣಕ್ಕೆ ಇಂಥ ಜನಪ್ರತಿನಿಧಿಗಳನ್ನು, ನಿರ್ಲಜ್ಜ ಜನಪ್ರತಿನಿಧಿಗಳನ್ನು ಆರಿಸಿ ಕಳಿಸಿರುವಂಥ ಗಿಫ್ಟು ಹೌದು. ಅವ್ರು ಕೊಡ್ತಾ ಇರೋ ಗಿಫ್ಟು ಇದು, ಉಡುಗೊರೆ. ಅಂಥ ಶಾಲೆಗಳನ್ನು ಇನ್ನೂ ರನ್ ಮಾಡ್ತಾ ಇದ್ದಾರೆ. ಹೊಸ ಕಟ್ಟಡ ಈಗಲಾದರೂ ನಮ್ಮ ಭಾಗದ ಮಕ್ಕಳು ಓದಲಿ, ಚೆನ್ನಾಗಿ ಒಳ್ಳೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಲಿ ಅನ್ನುವಂಥದ್ರ ಬಗ್ಗೆ ಇಲ್ಲವೇ ಇಲ್ಲ. ಸುದ್ದಿ ಬಿತ್ತರಿಸೋವರೆಗೂ ಎಚ್ಚೆತ್ಕೊಳ್ಳಲ್ಲ. ಸುದ್ದಿ ಬಿತ್ತರಿಸ್ತಿದ್ದ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಶಾಸಕರಾಗಿರುವಂಥ ಅಲ್ಲಮ ಪ್ರಭು ಪಾಟೀಲ್ ಅವರು ಹೋದರು. DDPI ಕೂಡ ಹೋಗಿದ್ದಾರೆ. ಅಲ್ಲಿ ಹೋಗ್ಲಿಕ್ಕಾದರೂ ಆಗುತ್ತಾ? ದೊಡ್ಡವರೇ ನಡಿಲಿಕ್ಕೆ ಒದ್ದಾಡಬೇಕು. ಪಾಪ ಮಕ್ಕಳ ಪರಿಸ್ಥಿತಿ ಲೆಕ್ಕ ಹಾಕೊಳ್ಳಿ, ಹೇಗಿರೋಣ ಅಂತ. ಆ ಶಾಲೆ ದೂರದಿಂದ ನೋಡ್ಬೇಕು ನೀವು. ಪಾಳು ಬಿದ್ದಿರೋ ಯಾವುದೋ ಮನೆ ಅನ್ಕೊಬೇಕು. ನೋಡಿ ಹೇಗಿದೆ ಅಂತ ಆ ಶಾಲೆಯ ಪರಿಸ್ಥಿತಿ. ಆ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಇದೇ ಶಾಲೆಯಲ್ಲಿ ಓದಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಇಂಥ ಶಾಲೆ ಇವತ್ತು ಶಿಥಿಲಗೊಂಡಿದೆ. ಇದನ್ನು ಸಂಪೂರ್ಣ ಸೋರ್ತಾ ಇದೆ. ಆದ ಕಾರಣ ಇದು MSK ಮಿಲ್ದವರು ಅಲೌ ಮಾಡೋಂಗಿಲ್ಲ. ನಾವು ಡಿಮಾಲಿಷನ್ ಮಾಡಿ ಹೊಸದು ಕಟ್ಟಬೇಕಂತೇಳಿ ನಾನು ವಿಚಾರ ಮಾಡಿದ್ದೆ. ಡಿಮಾಲಿಷನ್ ಮಾಡಿ ಹೊಸ ಶಾಲೆ ಕಟ್ಟಬೇಕಂತೆ. ಅದಕ್ಕೆ ಈಗ ರಿಪೇರಿ ಸಲುವಾಗಿ ಏನಪ್ಪ ಅಂದರೆ ಇಮಿಡಿಯೇಟಾಗಿ ಟೆಂಡರ್ ಮಾಡಿ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ದೀನಿ. DDPI ಅವರು ಬಂದಿದ್ದಾರೆ ಮತ್ತು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪಾಯದವರು ಕೂಡ ಇಮಿಡಿಯೇಟ್ ಶಾರ್ಟ್ ಟೈಮ್ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಇದನ್ನು ಸಂಪೂರ್ಣ ಏನಪ್ಪ ಅಂದ್ರೆ ರಿಪೇರಿ ಮಾಡಿ ಸುಣ್ಣ ಬಣ್ಣ ಹಚ್ಚಿ ಮಕ್ಕಳಿಗೆ ಹೋಗಿ ಬರಲಿಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡೋ ಸಲುವಾಗಿ ಏನಪ್ಪ ಅಂದ್ರೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಉಸ್ತುವಾರಿ ಸಚಿವರ ಗಮನಕ್ಕೆ ಸೋಮವಾರ ಬರ್ತಾರೆ ಅವರು.
ಅವ್ರ ಗಮನಕ್ಕೆ ತಂದು ಈ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಈ ತಾತ್ಕಾಲಿಕವಾಗಿ 6 ಲಕ್ಷ ರೂಪಾಯಿ ರಿಪೇರಿ ಸಲುವಾಗಿ ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದೆ. ಇದು ಸರ್ ಇದು ನೋಡಿದ್ರ AICC ಅಧ್ಯಕ್ಷರು ಓದಿದಂಥ ಶಾಲೆ ಅದು, ಅದೇ ಪಾಳು ಬಿದ್ದೋಗಿದೆ ಅಂದರೆ ಉಳಿದ ಶಾಲೆಗಳ ಪರಿಸ್ಥಿತಿ ಹೆಂಗಿರೋಣ ಅಂತ. AICC ಅಧ್ಯಕ್ಷರು ಒಂದು ಮಾತು ಹೇಳಿದ್ರೆ ಮುಖ್ಯಮಂತ್ರಿಗಳು ಮಾಡಿಕೊಡಲ್ವಾ? ಅಲ್ಲಿ ದೊಡ್ಡ ಕಟ್ಟಡನೇ ನಿರ್ಮಾಣ ಆಗುತ್ತೆ, ಆದರೆ ಏನು ಇಂಟೆನ್ಷನ್ ಬೇಕು ಅಲ್ಲಿ, ಇನಿಷಿಯೇಟ್ ಮಾಡಬೇಕಾಗಿರುವಂಥದ್ದು. ನಮಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಇರಬೇಕು. ನಾನು ಓದಿದ ಶಾಲೆನ ಚೆನ್ನಾಗಿ ಕಟ್ಟಿಸ್ಬೇಕಪ್ಪ ಅಂತ. ನಾವು ಸುದ್ದಿ ಬಿತ್ತರಿಸಿದ ನಂತರ ಶಾಸಕರು ಹೋಗಿದ್ದಾರೆ, ಅಲ್ಲಿ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ, ಹೊಸ ಕಟ್ಟಡವನ್ನು ಕೂಡ ಮಾಡ್ತೀವಿ, ಸದ್ಯಕ್ಕೆ 6 ಲಕ್ಷ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯ ವ್ಯವಸ್ಥೆ ಸರಿ ಮಾಡ್ತಾರೆ ಕಾದ್ ನೋಡೋಣ.